I am the yoga teacher. ಯೋಗ ಟೀಚರ್ Please, my lords. ಅಲ್ಲ, ಯೋಗ ಟೀಚರ್ 69 ಯಾಕೆ? Please, my lord. I'll just explain. ಹೋಗ್ಸೋ ಯಾಕೆ? Please, incident alleged to have taken place in Bangkok, Thailand. ಬ್ಯಾಂಕಾಕ್. Please, my lord. I went with him so and so. There he did when I was minor. After that, I dropped his competition from last year. My lords, the allegation in the charge sheet, final report, is that, my lords, I impregnated her. So that time ಈಗ also he did. ಯು ಆರ್ ಕಂಟಿನ್ಯೂ ಟು ಟೀಚ್ ಯೋಗ ಆರ್ ಸ್ಟಾಪ್? No, my lords. I have stopped. I have not. ಯೋಗ ಕಡೆ ಹೋಗಿಲ್ಲ ಆಮೇಲೆ? Not at all. Further. ಸೈಲೆಂಟ್ ಗೆ ಹೋಗಿಲ್ವಾ ಆಮೇಲೆ? ಇಲ್ಲ. ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಉದ್ದೇಶಪೂರ್ವಕವಾಗಿ ನೀವು ಕೇಳಿದಂತೆ ಸೋ ಅಂಡ್ ಸೋ, ದ್ವೇಷದಿಂದ ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ನನಗೆ ಗೊತ್ತಿದೆ, ನೋಡಿಕೊಳ್ಳುತ್ತೇನೆ ಎಂದು ಇತ್ಯಾದಿಯಾಗಿ ಎಲ್ಲಾ ಕಮಿಟಿಯವರ ಮುಂದೆಯೇ ಬೈದಿರುತ್ತೇನೆ. ಆರಾಮ, ನಾನ್ ಯಶ್. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚ್ ಅಲ್ಲಿ ನಡೆಯುತ್ತೆ. ಇಲ್ಲಿ ವಿಕ್ಟಿಮ್ ಜಾಗದಲ್ಲಿರೋ ಹುಡುಗಿ ಮೇಜರ್ ಇದ್ದಾಳೆ, ಆದ್ರೂ ಕೂಡ ಯೋಗ ಟೀಚರ್ ಮೇಲೆ ಪೋಕ್ಸೋ ಕೇಸ್ ಬಿದ್ದಿದೆ. ಹೌದು, ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಮಧ್ಯ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದ್ದು ಆ ಹುಡುಗಿ ಮೈನರ್ ಆಗಿದ್ದಾಗ. ಈ ಯೋಗ ಟೀಚರ್ ಮತ್ತು ಆ ಹುಡುಗಿ ಮಧ್ಯ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿದ್ದು 2023ರಲ್ಲಿ, ಕಂಪ್ಲೇಂಟ್ ಹಾಕಿರೋದು ಬಂದ್ಬಿಟ್ಟು 2025ರಲ್ಲಿ. ಈಗ ಈ ಯೋಗ ಟೀಚರ್ ಮೇಲೆ ಪೊಲೀಸ್ ಅವರು ಪೋಕ್ಸೋ ಮತ್ತು ಸೆಕ್ಷನ್ 29 ಅಂದ್ರೆ ಪ್ರಾಮಿಸ್ ಟು ಮ್ಯಾರಿ ಕೇಸ್ ಹಾಕಿದ್ದಾರೆ. ಈ ಯೋಗ ಟೀಚರ್ ಆ ಹುಡುಗಿನ ಚಿತ್ರದುರ್ಗ, ಬೆಂಗಳೂರು ಅಂತ ಎಲ್ಲಾ ಕಡೆ ಕರ್ಕೊಂಡೋಗಿ ಹಾಳು ಮಾಡಿರೋದು ಅಲ್ಲದೆ ಬ್ಯಾಂಕಾಕ್, ಥೈಲ್ಯಾಂಡ್ ಅಂತ ಎಲ್ಲ ವಿದೇಶದಲ್ಲೂ ಕೂಡ ಯೂಸ್ ಮಾಡ್ಕೊಂಡಿದ್ದಾನೆ. ಅಂಡ್ ನೆನಪಿರ್ಲಿ, ಇದೆಲ್ಲ ಅವನ ಪರ್ಸನಲ್ ಪಾಕೆಟ್ ಇಂದ ದುಡ್ಡು ಖರ್ಚು ಮಾಡಿ ಕರ್ಕೊಂಡು ಹೋಗಿರೋದು ಅಲ್ಲ. ಆ ಯೋಗ ಟೀಚರ್ ಆ ಹುಡುಗಿನ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ತುಂಬಾ ಬೆಳೆಸ್ತೀನಿ ಅಂತ ಹೇಳಿ ನಂಬಿಸಿ ಆಕೆನ ಬೆಳೆಸ್ಕೊಂಡಿದ್ದಾನೆ. ಇದೆಲ್ಲ ಯೋಗ ಕಾಂಪಿಟೇಷನ್ಗೆ ಅಂತ ಹೇಳಿ ಸ್ಟೇಟ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಯೋಗ ಕಾಂಪಿಟೇಷನ್ಗೆ ಅಂತ ಹೊರದೇಶಕ್ಕೆಲ್ಲ ಕರ್ಕೊಂಡು ಹೋಗಿರೋದು. ಇಲ್ಲಿ ಅವರವರ ಬೆನಿಫಿಟ್ಸ್ಗೋಸ್ಕರನೇ ಈ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಹೌದು, ಯೋಗ ಟೀಚರ್ಗೆ ಅವಳಿಂದ ಬೇಕಿರೋದು ಅವನಿಗೆ ಸಿಕ್ತಿತ್ತು, ಅಂಡ್ ಆ ಹುಡುಗಿಗೆ ಅವನಿಂದ ಫೇಮು, ರೆಕಗ್ನಿಷನ್ ಸಿಕ್ಕಿದೆ. ನಾನಿಲ್ಲಿ ಆ ಹುಡುಗಿಗೆ ಏನಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವನು ಮೊದಲೇ ಇಂಥದಕ್ಕೆಲ್ಲ ಅಪ್ರೋಚ್ ಮಾಡಿದಾಗ ಅವಳು ಅವನಿಗೆ ಜಾಡಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನಾ ಆ ಹುಡುಗಿನ ಇಲ್ಲಿ ಬೇಷ್ ಅಂತ ಹೇಳ್ತಿದ್ದೆ. ಆದ್ರೆ ಇಲ್ಲಿ ಆತರ ಆಗಿಲ್ಲ. ಅಕಸ್ಮಾತ್ ಒಂದ್ಸಲ 2 ಸಲ ಅಂದಿದ್ರೆ ಆ ಯೋಗ ಟೀಚರ್ ಬೆದರ್ಸ್ಕೊಂಡು ಯೂಸ್ ಮಾಡ್ಕೊಂಡ ಅಂತ ಅವನ ಮೇಲೆ ಪೂರಾ ಬ್ಲೇಮ್ ಮಾಡ್ಬೋದಾಗಿತ್ತು. ಆದ್ರೆ ಇಲ್ಲಿ ಅವಳಿಗೂ ಬೆನಿಫಿಟ್ ಸಿಕ್ತಿದ್ರಿಂದ ಆಗ ಏನು ಮಾತಾಡದೆ ಈಗ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಆಟ ಆಡ್ತಿರೋದು ಆ ಹುಡುಗಿಗೆ ಏನ್ ಹೇಳೋಣ ಹೇಳಿ. ಅವಳ ತಂದೆ ಸ್ಥಾನದಲ್ಲಿ ಇರೋನ್ನ ಅದು ಹೇಗೆ ಅವಳ ಹಾಸಿಗೆವರೆಗೂ ಬಿಟ್ಕೊಂಡ್ಲು ಅಂತ ಗೊತ್ತಾಗ್ತಿಲ್ಲ. ಒಂದ್ ಸ್ಟೇಜ್ ವರೆಗೂ ಇವರಿಬ್ಬರ ನಡುವೆ ಎಲ್ಲಾ ಚೆನ್ನಾಗೇ ನಡೀತಿತ್ತು. ಆದ್ರೆ ಅದೇನೋ ಹೇಳ್ತಾರಲ್ಲ, ಕೊಳ್ತಿರೋ ವಸ್ತು ಹಳಿಸಿರೋ ಸಂಬಂಧನ ಜಾಸ್ತಿ ದಿನ ಮುಚ್ಚಿಟ್ಟಿರೋಕ್ಕಾಗಲ್ಲ ಅಂತ. ಹಾಗೇನೆ ಇವರಿಬ್ಬರ ಸಂಬಂಧ ನಾರೋಕೆ ಶುರು ಆಗುತ್ತೆ. ಈಗ ನೆಕ್ಸ್ಟ್ ಇಯರ್ ಸ್ಟೇಟ್ ಲೆವೆಲ್ ಯೋಗ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ 2 ರೌಂಡ್ ಕ್ಲಿಯರ್ ಮಾಡ್ಬೇಕು. ಅಲ್ಲಿ ಕ್ಲಿಯರ್ ಮಾಡ್ಕೊಂಡವರಿಗೆ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ತುಮಕೂರಲ್ಲಿ ನಡೆಯುತ್ತೆ. ಇಲ್ಲಿ ತುಮಕೂರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವರು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರ್ತಾರೆ. ಆದ್ರೆ ಈ ಹುಡುಗಿ ಚಿತ್ರದುರ್ಗದಲ್ಲಿ ನಡೆಯೋ ಫಸ್ಟ್ ರೌಂಡ್ ಅಲ್ಲೇ ಸೆಲೆಕ್ಟ್ ಆಗಿರಲ್ಲ. ಅಂಡ್ ಅದರ ನೆಕ್ಸ್ಟ್ ಡೇನೆ ಆ ಹುಡುಗಿ ಯೋಗ ಟೀಚರ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೋಕ್ಸೋ ಮತ್ತು ಸೆಕ್ಷನ್ 69 ಹಾಕಿ ಕಂಪ್ಲೇಂಟ್ ಫೈಲ್ ಮಾಡಿರ್ತಾಳೆ. ಆ ಕಂಪ್ಲೇಂಟ್ ನ ಸಾರಾಂಶ ಈ ತರ ಇದೆ. ನನಗೆ ಮತ್ತು ಆರೋಪಿ ಸ್ಥಾನದಲ್ಲಿ ಇರೋ ಯೋಗ ಟೀಚರ್ ಆದ ನಿರಂಜನ್ ಮೂರ್ತಿ ಇವರಿಬ್ಬರು 2019ರಿಂದ ಪರಿಚಯ ಇದ್ವಿ. ಇವರು KYSC ಸೆಕ್ರೆಟರಿ ಕೂಡ ಆಗಿದ್ರು. ನಾನು ಮೈನರ್ ಆಗಿದ್ದಾಗ್ಲಿಂದನೂ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ವಿ. ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಚಿತ್ರದುರ್ಗ, ಥೈಲ್ಯಾಂಡ್ ಮತ್ತು ಬೆಂಗಳೂರಿನಲ್ಲಿ ಯೋಗ ಟೀಚರ್ ನನ್ನನ್ನ ಬಳಸ್ಕೊಂಡಿದ್ದಾರೆ. ಇದೇ ಅವಧಿಯಲ್ಲಿ ನನ್ನನ್ನು ಪ್ರೆಗ್ನೆಂಟ್ ಕೂಡ ಮಾಡಿದ್ದಾರೆ ಅಂತ ಆ ಹುಡುಗಿ ಆರೋಪ ಮಾಡ್ತಿದ್ದಾಳೆ. ಈಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ನನ್ನನ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಕಾಂಪಿಟೇಷನ್ ನಡೆಯುವಾಗಲೇ ಜಡ್ಜ್ ಪ್ಯಾನಲ್ ಮುಂದೆನೆ ಆ ಹುಡುಗಿ ಅವರಿಬ್ಬರ ಮಧ್ಯ ಏನೇನೆಲ್ಲ ಸಂಬಂಧ ಇತ್ತು ಅದನ್ನ ಎಲ್ಲರ ಮುಂದೆ ಹೇಳಿ ಆ ಯೋಗ ಟೀಚರ್ಗೆ ಬೈದು ತುಂಬಾನೇ ಸೀನ್ ಕ್ರಿಯೇಟ್ ಮಾಡಿರ್ತಾಳೆ. ಅಂಡ್ ಅದರ ನಾಳೆನೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾಳೆ. ಈಗ ಈ ಯೋಗ ಟೀಚರ್ ಈ ಕೇಸಿಂದ ನನಗೆ ರಿಲೀಫ್ ಕೊಡಿ ಅಂತ ಕೇಳ್ಕೊಂಡು ಕೋರ್ಟ್ ಮೆಟ್ಟಲನ್ನ ಏರಿದ್ದಾರೆ. ಇಷ್ಟೊಂದು ಅರ್ಜೆನ್ಸಿಲಿ ಏನಕ್ಕೆ ರಿಲೀಫ್ ಕೇಳ್ತಿದ್ದೀರಾ ಅಂತ ನಮ್ ಜಡ್ಜ್ ಸಾಹೇಬ್ರು ಕೇಳಿದರೆ, ಮುಂದೆ ನಾನು ನನ್ನ ರಾಜ್ಯಕ್ಕೆ, ದೇಶಕ್ಕೆ ನನ್ನ ಸೇವೆನ ಸಲ್ಲಿಸಬೇಕಾಗಿದೆ. ಈ ಅಲಿಗೇಷನ್ಸ್ ಇಟ್ಕೊಂಡು ಅದೆಲ್ಲ ಮಾಡಕ್ ಆಗಲ್ಲ. ಅದಕ್ಕಾಗಿ ಈ ಕೇಸಿಂದ ನನಗೆ ಬೇಗ ರಿಲೀಫ್ ಕೊಡಿ ಅಂತ ಕೇಳ್ತಿದ್ದಾರೆ. ಆ ಯೋಗ ಟೀಚರ್ ಈಗ ಆಲ್ರೆಡಿ ಕೊಟ್ಟಿರೋದನ್ನೇ ತಡ್ಕೊಳಕ್ ಆಗ್ತಿಲ್ಲ. ಒಂದು ಹುಡುಗಿನ ಪ್ರೆಗ್ನೆಂಟ್ ಬೇರೆ ಮಾಡಿ ಕೂರಿಸಿದಾನೆ. ಅಂತದ್ರಲ್ಲಿ ಇನ್ನೂ ಇವನ ಸೇವೆನ ಕೇಳ್ಕೊಂಡು ಹೋದ್ರೆ ಅದೆಷ್ಟು ಮನೆ ಹಾಳಾಗುತ್ತೆ ಗೊತ್ತಿಲ್ಲ. ಈ ಕೇಸ್ ಈಗ ಜಸ್ಟ್ ಫೈಲ್ ಆಗಿರೋದು. ಮುಂದೆ ಈ ಕೇಸ್ ನ ವಿಚಾರಣೆ ನಡೆದಾಗ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನ ನಿಮ್ ಮುಂದೆ ತರ್ತೀನಿ. ಈಗ ಬನ್ನಿ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. Respondent is served, my lords. Offences, my lords, are under the POCSO Act, my lords, and Section 69, 75, Clause 2 of the BNS. But the facts in brief, my lords, are I am the yoga teacher. ಯೋಗ ಟೀಚರ್ Yes, my lords, who is responsible for selecting students to represent the state at the national level events. ಅಲ್ಲ, ಯೋಗ ಟೀಚರ್ 69 ಯಾಕೆ? Please, my lord, I'll just explain, my lords, what has transpired. On 2 occasions, my lords, ಇದು ಒಂದ್ ನಿಮಿಷ. Please, my lords. ಮೇಡಮ್, ರಜತ್ ಫೈಲ್ ಕೊಡಿ. 39 ಅದು.
Pokso ಯಾಕೆ? Please, So I'll my explain. lords, my lords. victim was a minor at the time of incident, now she is a minor. For which, my lords, What is the date of the incident? 2023 complaint is lodged in 25. Incident alleged to have taken place in Bangkok, Thailand. Bangkok? Please, my lords. And subsequently, my lords, this incident. The gist of the case is, my lords, Why did you go to Bangkok? I took all the students to represent, my lords, the country in an international competition there, Yoga competition my lords. in Bangkok. In Bangkok, my lords, where many other countries also participated. All right. My lords. Subsequently, my lords, I come down. All of them, my lords, come to Come India, down? come down to India, my lords, India. and then we all continue our, my lords, training here. To represent the state, my lords, there is 2 rounds of qualification. One happens in Chitradurga. People who pass in Chitradurga, my lords, are to take part in the second round at Tumkur. And my lords, in Tumkur, whoever gets selected, they represent the state. In this gap, my lords, she did not qualify in Chitradurga. Very next day, my lords, she has lodged this complaint. My lords may only take, my lords, her further statement, and this further statement, my lords, makes out the case for the petitioner. My lords may kindly take page number 84, my lords. 879 is where it starts. Where is the complaint, sir? Please, complaint is at page 23, my lords. You are I am Mr. Murthy, my lords. Mr. Murthy. Niranjan Murthy. Ah. Hmm. Since 2023. Mr. Murthy ಅಲ್ಲ ಪೂರ್ತಿ ಹೇಳ್ಬೇಕು. Niranjan ಹಾ. Murthy. Yes. Lord, so and so by Niranjan Murthy. I am so and so. I know him from 2019. He is the KYSA state secretary. So in that time onwards, recognized body came. Onwards, I started this competition from Our date is 38/2025. 38/2025. He started approach to me. All right. I went with him so and so. There he did when I was minor. After that, I dropped his competition from last year. Again, I started this association competition at his institute. So at the first round, my lords, subsequent to her, The alleged act is said to have happened in Chitradurga. Chitradurga, Hmm. Thailand, and thereafter, my lords, in Bangalore. Oh. And my lords, the allegation in the charge sheet, final report, is that, my lords, I impregnated her Ah. as a consequence of That's which, not the complaint. my lords, the complaint, my lords, would Say that. please, my lords. Hmm. Hmm. This is my request. How I got suffering. He took me to state level venue. I came so and so to go to so and so. That time ಈಗ also he did. you are continuing to teach yoga or stop? No, my lords, I have stopped. I have not. ಯೋಗ ಕಡೆ ಹೋಗೇ ಇಲ್ಲ ಆಮೇಲೆ. Not at all. My lords, may please take the further. ಥೈಲ್ಯಾಂಡ್ಗೆ ಹೋಗಿಲ್ವಾ ಆಮೇಲೆ? Illa. I have not. Hmm. Page number 84 is, my lords, the gist of the case. Hmm. Page 84, second paragraph, my lords. ದಿನಾಂಕ may be permitted to read, my lords. ದಿನಾಂಕ 29ರಂದು ತುಮಕೂರಿನ ಸೋ ಅಂಡ್ ಸೋ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ ನಡೆಯುತ್ತಿದ್ದು, ನಾನು ಸದರಿ ಆಯ್ಕೆಯಲ್ಲಿ ಭಾಗವಹಿಸಿದ್ದು, ಸೋ ಅಂಡ್ ಸೋ ರವರು ಆಯ್ಕೆ ಕಮಿಟಿಯಲ್ಲಿದ್ದು ನನ್ನನ್ನು ಆಯ್ಕೆ ಮಾಡಿಕೊಂಡಿರಲಿಲ್ಲ. ನಾನು ಅದೇ ಮಠದಲ್ಲಿ ತಂಗಿದ್ದು, ದಿನಾಂಕ ಸೋ ಅಂಡ್ ಸೋ ರಂದು ಸೋ ಅಂಡ್ ಸೋ ರವರನ್ನು ಅದೇ ಮಠದಲ್ಲಿ ಭೇಟಿ ಮಾಡಿದ್ದು, ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಉದ್ದೇಶಪೂರ್ವಕವಾಗಿ ನೀನು ಕೇಳಿದಂತೆ ಸೋ ಅಂಡ್ ಸೋ, ದ್ವೇಷದಿಂದ ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ನನಗೆ ಗೊತ್ತಿದೆ, ನೋಡಿಕೊಳ್ಳುತ್ತೇನೆ ಎಂದು ಇತ್ಯಾದಿಯಾಗಿ ಎಲ್ಲಾ ಕಮಿಟಿಯವರ ಮುಂದೆಯೇ ಬೈದಿರುತ್ತೇನೆ. ಅಂತ ಆಗ ಅವರೇ ಹೇಳ್ತಾರೆ. ಪ್ಲೀಸ್ ಮಾಡ್ ದಿಸ್ ಇಸ್ ಕಂಪ್ಲೇಂಟ್ ಸ್ಟೇಟ್. ಆಗ ಅಲ್ಲಿ ನಿರಂಜನ್ ರೆಡ್ಡಿ, ಆದರ್ಶ್ ನಾಡಿಗ, ನವೀನ್, ಸಂತೋಷ್, ಫಿರೋಜ್ ಶೇಖ್ ಸೇರಿದಂತೆ ಇತರರು ಇದ್ದರು. ಯಾವತ್ತು ಸರ್ವ್ ಆಗಿದೆ ನೋಡಿ ಮೇಡಮ್. ನಂತರ ನಾನು ಮಂಜೇಶ್ ರವರಿಗೆ ಫೋನ್ ಮಾಡಿದ್ದು, ಅವರ ಸಹಕಾರದೊಂದಿಗೆ ನಾನು ಸಂಜೆ ದ ವೆರಿ ಸೇಮ್ ಈವ್ನಿಂಗ್ ಸಂಜೆ ರಾಜರಾಜೇಶ್ವರಿ ನಗರ್ ಪೊಲೀಸ್ ಠಾಣೆಗೆ ಹೋಗಿದ್ದು, ದೂರು ನೀಡಿದ್ದು, ಮೊಕದ್ದಮೆ ಸಂಖ್ಯೆ ಸೋ ಅಂಡ್ ಸೋ ರಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿರುತ್ತದೆ. Now this Manjesh Malad, who is another protagonist in this case, he Malad says, I know a competent advocate, he will assist you and he will ensure this, that WhatsApp message Malads will find at page number 58. ಅಣ್ಣ ನಿಮಗೆ ಯಾರಾದ್ರೂ ಲಾಯರ್ಸ್ ಗೊತ್ತಂದ್ರೆ ಹೇಳಿ, ಅವರ ಹೆಲ್ಪ್ ತಗೊಂಡು ಯಾವ ತರ ಸ್ಟೇಟ್ಮೆಂಟ್ ಆಯ್ತು, ಕೊಟ್ರೆ yes. ಸ್ಟ್ಯಾಂಡ್ ಆಗುತ್ತೆ. That's 164 statement, my lords. ಪೇಜ್ That's it's not produced, my lords. ಕೊಡಿ. That's get it, my lords. Tomorrow, ಎಲ್ಲಿದೆ? my lords, I will get it tomorrow. And ಏನಿದೆ 164 ಸ್ಟೇಟ್ಮೆಂಟ್ ಅಲ್ಲಿ? Yes, 164, ನೋಡಿದ್ದೀರಾ? my lords, it's supported. Medical, my lords, it starts from page 125. ಅದೇನಿದೆ? My lords, the external injuries, my lords, at the page, ಇಂಜುರಿ the external injuries at page 129, my lords. ಇಂಟರ್ಮೋಟರ್ ಇದೆಯಾ? ಇದೆ page ಈಗ 34. ನೀವು ಅರ್ಜೆನ್ಸಿ ಏನು? ಇಲ್ಲ, Malads may only take page 34, Malads. I have to now, Malads, take
in the future, my lords, I am due to be appointed by the government to represent the country to coach, my lords, athletes who participate in this Athlete yogana. yoga competition. My lords, we still ಹಾ. consider ಮತ್ them as ಬಿಟ್ಬಿಟ್ಟೆ ಅಂದ್ರೆ ಎಲ್ಲ sports persons. In the future, my lords, I am due to, but because of the pendency of this case, I am looked at in, my lords, a different perspective. Page 34, my lords may take, my lords, the allegation, the sum and substance of the charge sheet is A1 ಆರೋಪಿ ಸೋಹನ್ ಅವರು ಸಾಕ್ಷಿ ಒಂದರವರ ಮೇಲೆ ಎಸಗಿದ ಅತ್ಯಾಚಾರದಿಂದ ಸಾಕ್ಷಿ ಒಂದರವರು ಗರ್ಭಿಣಿಯಾಗಿದ್ದು ಅವರಿಂದ ಸಾಕ್ಷಿ ಪದರ ಮುಖಾಂತರ ಸೋಹನ್ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಿರುತ್ತದೆ. I will see. Please Produce the 164 statement. To The learned HCGP to secure the 164 statement and place it before the court on the next date. List the matter on 31st, the fresh matters list. may only take, my lords, Remote subsisting will continue till the next date of hearing. Yes. page 232. I thought, no. Let the 164 statement come. Oblige. Next.